ಹಲೋ ಗೈಸ್, ವೇವ್ ಟ್ರೇಡರ್ ಕನ್ನಡಗೆ ನಿಮ್ಗೆಲ್ರಿಗೂ ಸ್ವಾಗತ. ಬೆಳಿಗ್ಗೆ ನಾನು ಕ್ಲಿಯರ್ ಆಗಿ ಹೇಳಿದ್ದೆ ಈ ಒಂದು ಝೋನ್ ಮತ್ತೆ ಈ ಒಂದು ಝೋನ್ ನಮಗೆ ತುಂಬಾ ಇಂಪಾರ್ಟೆಂಟ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗುತ್ತೆ ಅಂತ. ಯಾಕೆ ಅಂದ್ರೆ ನಿಫ್ಟಿ ನಮಗೆ ಅದ್ರ ಒಳಗಡೆನೆ ಓಪನ್ ಆಗಿತ್ತು. ಆಮೇಲೆ ಏನ್ ಮಾಡ್ತು ನಿಫ್ಟಿ, ನೀವೇ ನೋಡಿ, ಇದನ್ನ ತುಂಬಾ ಹೊತ್ತು ಸಪೋರ್ಟ್ ಆಗಿ ತಗೊಂತು. ಇಲ್ಲಿ ಮಾರ್ಕೆಟ್ ನ ವಿತ್ ಮೊಮೆಂಟಮ್ ಅಲ್ಲಿ ಏನೋ ಬ್ರೇಕ್ಔಟ್ ಕೊಟ್ಟು, ಬಟ್ ಆದ್ರೆ ಮೇಲೆ ಹೋಗ್ಲಿಲ್ಲ, ಸಡನ್ ಆಗಿ ಕೆಳಗಡೆ ಬಿತ್ತು. ಬಿದ್ದ ಮೇಲೂ ನಮ್ಮ ಇದೇ ಒಂದು ಝೋನ್ ನ ಸಪೋರ್ಟ್ ಆಗಿ ತಗೊಂಡು ಒಂದು 20 to 30 ಮಿನಿಟ್ಸ್ ಹೋಲ್ಡ್ ಮಾಡ್ತು ಮಾರ್ಕೆಟ್ ನ. ಯಾವಾಗ ಈ ಕ್ಯಾಂಡಲ್ ಜನರೇಟ್ ಆಯ್ತಲ್ವಾ, ಇಮಿಡಿಯೇಟ್ ಆಗಿ ನನಗೆ ಗೊತ್ತಾಯ್ತು ನಿಫ್ಟಿ ಇವತ್ತು ಕೆಳಗಡೆ ಹೋಗಲ್ಲ, ಒಂದು ಸೈಡ್ ವೈಸ್ ಇರುತ್ತೆ, ಇಲ್ಲ ಮೇಲೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಅವಾಗ ನಾನು ಏನ್ ಮಾಡಿದೆ, ಇದೇ ಕ್ಯಾಂಡಲ್ ಅಲ್ಲೇನೆ 22,000 ಪುಟ್ ಆಪ್ಷನ್ ನಾನು ಸೆಲ್ ಮಾಡಿದೆ. ಒಂದೇ ಒಂದು ಲಾಟ್ ತಗೊಂಡಿದ್ದೆ ವಿತ್ ಟೈಟ್ ಸ್ಟಾಪ್ ಲಾಸ್ ಇಲ್ಲೇ ಇಟ್ಟಿದ್ದೆ. ನಾನು ಅನ್ಕೊಂಡಂಗೆನೆ ಮೇಲ್ ಹೋಯ್ತು. ಇಲ್ಲಿ ನೋಡಿ ಏನ್ ಮಾಡ್ತು, ಮತ್ತೆ ಈ ಝೋನ್ ನ ಬ್ರೇಕ್ಔಟ್ ಕೊಡ್ತು. ಬ್ರೇಕ್ಔಟ್ ಕೊಟ್ಮೇಲೆ ನಾನು ಏನ್ ಮಾಡಿದೆ, ಆ ಪೊಸಿಷನ್ ನ ಎಕ್ಸಿಟ್ ಮಾಡ್ಕೊಂಡಿಲ್ಲ, ಹಾಗೆ ಹೋಲ್ಡ್ ಮಾಡಿದೆ. ಬಟ್ ಮತ್ತೆ ಇಲ್ಲಿ ನೋಡಿ ಕೆಳಗಡೆ ಬಂದು ಒಂದು ರಿಟ್ರೇಸ್ಮೆಂಟ್ ತಗೊಂಡು ಇವೆರಡು ಕ್ಯಾಂಡಲ್ ಈ ಝೋನ್ ನ ಮೇಲೆ ಕ್ಲೋಸ್ ಕೊಡ್ತಲ್ವಾ, ಅವಾಗ ನಾನು ಏನ್ ಮಾಡಿದೆ, ಇಮಿಡಿಯೇಟ್ ಆಗಿ ಮತ್ತೆ ಅಟ್ ದ ಮನಿಯಲ್ಲಿ ಒಂದು 2 ಲಾಟ್ ಕಾಲ್ ಆಪ್ಷನ್ ನ ಬೈ ಮಾಡಿದೆ. ನೋಡಿ ಮತ್ತೆ ಮಾರ್ಕೆಟ್ ಮೇಲೆ ಹೋಗಿ ನನ್ನ ಏನು ನಾ ಬೆಳಿಗ್ಗೆ ಹೇಳಿದ್ನಲ್ಲ ಟಾರ್ಗೆಟ್, ಅಲ್ಲಿಗೆ ನನ್ನ ಟಾರ್ಗೆಟ್ ಅಚೀವ್ ಮಾಡ್ತು. ಆ ಪೊಸಿಷನ್ ನ ಎಕ್ಸಿಟ್ ಮಾಡಿದೆ. ಹಾಗೆ ನನ್ನ ಪುಟ್ ಆಪ್ಷನ್ ಏನ್ ಸೆಲ್ ಮಾಡಿದ್ನಲ್ವಾ, ಅದನ್ನ ಹಂಗೆ ಹೋಲ್ಡ್ ಮಾಡ್ಕೊಂಡಿದ್ದೆ ಎಂಡ್ ಆಫ್ ದಿ ಡೇ ವರ್ಗು. ಒಂದೊಳ್ಳೆ ಪ್ರೀಮಿಯಂ ಡಿಕೆ ಸಿಕ್ತು ನನಗೆ ಇವತ್ತು. ನನ್ನ ಒಂದು ಆಪ್ಷನ್ ಸೆಲ್ ಮತ್ತೆ ನನ್ನ ಒಂದು ಆಪ್ಷನ್ ಬೈ ಎರಡರಲ್ಲೂ ಒಂದೊಳ್ಳೆ ಪ್ರಾಫಿಟ್ ಮಾಡ್ಕೊಂಡೆ. ಕೊನೆಗೆ ಏನ್ ಮಾಡ್ತು ನೋಡಿ, ನಿಫ್ಟಿ ಎಂಡ್ ಆಫ್ ದಿ ಡೇ ವರ್ಗು ಇದೇ ಒಂದು ಝೋನ್ ನ ಸಪೋರ್ಟ್ ಆಗಿ ತಗೊಂತು. ಹಾಗೆ ಈ ಝೋನ್ ಸಪೋರ್ಟ್ ಆಗಿ ತಗೊಂತು. ನೋಡಿ ಇಲ್ಲೇ ಒಂದು ಮಾರ್ಕೆಟ್ ಅದ್ರ ಮೇಲೆನೆ ಕ್ಲೋಸ್ ಕೊಡ್ತು. ಈಗ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಏನಾಯ್ತು ಅಂತ ನೋಡುವ. ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ನಾನು ಹೇಳಿದ್ದೆ ಈ ಒಂದು ಝೋನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಇವೆರಡರ ಮಧ್ಯದಲ್ಲೇ ಮಾರ್ಕೆಟ್ ಓಪನ್ ಆಗಿದೆ. ಇದನ್ನೇನಾದ್ರೂ ವಿತ್ ಮೊಮೆಂಟಮ್ ಅಲ್ಲಿ ಬ್ರೇಕ್ಔಟ್ ಕೊಟ್ಟು ಒಂದು ರಿಟ್ರೇಸ್ಮೆಂಟ್ ತಗೊಂಡು ಮೇಲೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದು ಕಾಲ್ ಸೈಡ್ ಟ್ರೇಡ್ ಮಾಡಬಹುದು. ಹಾಗೆ ಇದನ್ನೇನಾದ್ರೂ ವಿತ್ ಮೊಮೆಂಟಮ್ ಅಲ್ಲಿ ಬ್ರೇಕ್ಔಟ್ ಕೊಟ್ಟು ಒಂದು ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡಿದ್ರೆ ಒಂದು ಪುಟ್ ಸೈಡ್ ಟ್ರೇಡ್ ಮಾಡಬಹುದು ಅಂತ ಹೇಳಿದೆ. ಬಟ್ ಇಲ್ಲಿ ನೋಡಿ ಮಾರ್ಕೆಟ್ ಏನ್ ಮಾಡ್ತು, ಒಂದು ಬ್ರೇಕ್ಔಟ್ ಏನೋ ಕೊಡ್ತು, ಬಟ್ ಇಲ್ಲಿ ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಬರೋಕು ಸ್ಟಾರ್ಟ್ ಮಾಡ್ತು. ಬಟ್ ಸಡನ್ ಆಗಿ ಮತ್ತೆ ಮೇಲೆ ಹೋಯ್ತು. ಅದಕ್ಕೋಸ್ಕರ ನಾನು ಹೇಳೋದು ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ಜಾಸ್ತಿ ಪೊಸಿಷನ್ ತಗೊಳ್ಳಲ್ಲ ಅಂತ. ಯಾಕೆಂದ್ರೆ ಯಾವಾಗ ಸೈಡ್ ವೇಸ್ ಇರುತ್ತಲ್ವಾ, ಅವಾಗ ನೀವು ಬ್ಯಾಂಕ್ ನಿಫ್ಟಿಯಲ್ಲಿ ಪೊಸಿಷನ್ ತಗೊಂಡ್ಬಿಟ್ರೆ ನಿಮ್ಮ ಸ್ಟಾಪ್ ಲಾಸ್ ನೀವು ಎಷ್ಟು ಟ್ರೇಡ್ ಮಾಡ್ತಿರೋ ಅಷ್ಟು ಟ್ರೇಡ್ ಸ್ಟಾಪ್ ಲಾಸ್ ಇಟ್ ಆಗ್ಬಿಡುತ್ತೆ. ಯಾಕೆಂದ್ರೆ ಒಂದು ಸಡನ್ ಅಪ್ ಅಂಡ್ ಡೌನ್ ಆಗ್ತಾ ಇರುತ್ತೆ. ಒಂದೊಂದು ಕ್ಯಾಂಡಲ್ಗಳು ಸಡನ್ ಆಗಿ 80 to 100 ಪಾಯಿಂಟ್ಸ್ ಸ್ಪೈಕ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಜಾಸ್ತಿ ಟ್ರೇಡ್ ತಗೊಳಕ್ ಹೋಗಲ್ಲ. ಏನಾದ್ರೂ ಅಂತ ಒಂದು ಮೊಮೆಂಟಮ್ ಇತ್ತು ಅಂದ್ರೆ ಮಾತ್ರ ನಾನು ಹೋಗ್ತೀನಿ. ನೋಡಿ ಆಮೇಲೆ ಎಂಡ್ ಆಫ್ ದಿ ಡೇ ವರ್ಗು ನಮ್ಮ ಈ ಒಂದು ಝೋನ್ ಗಳನ್ನೇ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗಿ ತಗೊಂಡು ಈ ಝೋನ್ ಮೇಲೆನೆ ಮಾರ್ಕೆಟ್ ನ ಕ್ಲೋಸ್ ಮಾಡ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಯಾರು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೇಮ್ ಟೈಮ್ ನಾಳೆ 10 o'clock ಗೆ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಮತ್ತೆ ಸಿಗುವ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.